ಇಂದು ತಮಿಳುನಾಡಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಜೊತೆ ಸಭೆಯನ್ನು ನಡೆಸಲು ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಚಿಂತನೆ ನಡೆಸಿದ್ದಾರೆ. ಇಂದು ತಮಿಳುನಾಡಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಜೊತೆ ಸಭೆ ನಡೆಸಲು ಡಿಕೆಶಿ ಈಗಾಗಲೇ ಚಿಂತನೆಯನ್ನು ನಡೆಸಿದ್ದಾರೆ. ಕಾವೇರಿ ನೀರು ವಿಚಾರಕ್ಕೆ ಪದೇ ಪದೇ ಉಂಟಾಗ್ತಿರುವಂತಹ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಇವತ್ತು ಮೀಟ್ ಮಾಡಲಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಜೊತೆ ಒಂದು ಮಹತ್ವದ ಚರ್ಚೆಯನ್ನು ನಡೆಸಲಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರವೇ ಪ್ರಮುಖ ಅಜೆಂಡಾ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎರಡೂ ರಾಜ್ಯಗಳ ನಡುವಿನ ಕಾವೇರಿ ಬಿಕ್ಕಟ್ಟು ಶಮನಕ್ಕೆ ಇವತ್ತು ಚರ್ಚೆಯನ್ನು ನಡೆಸಲಾಗುತ್ತೆ. ತಮಿಳುನಾಡು ಸಿಎಂ ಜೊತೆ ಮಹತ್ವದ ಚರ್ಚೆಯನ್ನು ನಡೆಸ್ತಾರಾ ಡಿಕೆ ಶಿವಕುಮಾರ್ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಈ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಜಲಸಂಪನ್ಮೂಲ ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ತಮಿಳುನಾಡಿನ ನೀರಿನ ಬೇಡಿಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಲಿದ್ದಾರೆ. ವಿಜಯ್ ಬಳಿ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಈ ಮೇಕೆದಾಟು ಯೋಜನೆ ಏನಿದೆ ಆ ಯೋಜನೆಯನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಅದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಹಿತಾಸಕ್ತಿ ಕಾಪಾಡಿಕೊಂಡೇ ಮಾತುಕತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಒಲವು ತೋರಿಸ್ತಾ ಇದ್ದಾರೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನ ವಿಜಯ್ ಮುಂದಿಡುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್ ಬೈಂದೂರು, ಇದೀಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಡಿಕೆಶಿ ಹಾಗೂ ವಿಜಯ್ ಅವರ ಮೀಟಿಂಗ್ ಯಾವ ವಿಚಾರಕ್ಕಾಗಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಇದರ ಅಜೆಂಡಾ ಏನು, ಇದಾದ ಮೇಲೆ ಕಾವೇರಿ ವಿವಾದಕ್ಕೆ ಏನಾದರೂ ಫುಲ್ ಸ್ಟಾಪ್ ಸಿಗುತ್ತಾ, ಹೇಗೆ? ತೇಜಸ್ವಿನಿ, ಇವಾಗ ಅಂದ್ರೆ ಸೌತ್ ಕೌನ್ಸಿಲ್ ಸಭೆಯನ್ನು ಅಟೆಂಡ್ ಮಾಡ್ಲಿಕ್ಕೋಸ್ಕರವಾಗಿ ಮಾಮಲಾಪುರಂಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಈ ಸಭೆಯಲ್ಲಿ ಇಲ್ಲಿನ ಸಭೆಯಲ್ಲಿ ಒಟ್ಟಾರೆಯಾಗಿ ಗೃಹ ಸಚಿವ ಅಮಿತ್ ಶಾ, ಅದೇ ರೀತಿ ದಕ್ಷಿಣ ರಾಜ್ಯಗಳ ಸಿಎಂಗಳು ಭಾಗವಹಿಸ್ತಾರೆ. ಈ ಸಭೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿವಾದಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ. ಆದ್ರೆ ಸಭೆ ಆದ ಮೇಲೆ ಅನೌಪಚಾರಿಕವಾಗಿ ಒಂದು ಚರ್ಚೆ ಆಗುತ್ತೆ. ಅದು ಕೂಡ ತಮಿಳುನಾಡು ಸಿಎಂ ವಿಜಯ್ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಅಂತ ಚರ್ಚೆಗಳು ಶುರುವಾಗಿದೆ. ಯಾಕಂತ ಹೇಳಿದ್ರೆ ತಮಿಳುನಾಡು ಸಿಎಂ ವಿಜಯ್ ಅವರು ರಾಜ್ಯಕ್ಕೆ ಬರಬೇಕಿತ್ತು, ರಾಜ್ಯಕ್ಕೆ ಬಂದು ಚರ್ಚೆಯನ್ನ ಮಾಡಬೇಕಿತ್ತು. ಆದ್ರೆ ಈಗ ಅದು ಆಗಿರ್ಲಿಲ್ಲ. ಯಾಕಂದ್ರೆ ಕಾವೇರಿ ಹೋರಾಟ ಜೋರಾಗಿ ಆಗ್ತಾ ಇತ್ತು. ಇದಕ್ಕೋಸ್ಕರವಾಗಿ ಸಿಎಂ ಅವರೇ ಭೇಟಿಯನ್ನು ಮುಂದೂಡೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಇದಕ್ಕೆ ಫೌಂಡೇಶನ್ ಹಾಕೋದಕ್ಕೆ ಪ್ರಾಥಮಿಕ ಚರ್ಚೆಯನ್ನ ಡಿಕೆ ಶಿವಕುಮಾರ್ ಅವರು ಅದೇ ರೀತಿ ವಿಜಯ್ ಅವರು ಮಾಡೋರಿದ್ದಾರೆ. ಇದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಾವೇರಿ ವಿವಾದ ಸಂಬಂಧಪಟ್ಟಂತೆ ಸಾಕಷ್ಟು ಮಳೆ ಆಗ್ತಾ ಇಲ್ಲ. ಇದಕ್ಕೋಸ್ಕರವಾಗಿ ರಾಜ್ಯದಲ್ಲಿ ಜಲಾಶಯಗಳು ನೀರೇ ಇಲ್ಲ ಅಂದ್ರೂ ಕೂಡ ನೀರು ಬಿಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈ ವಿಚಾರವನ್ನ ವಿಜಯ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಬಹುದು. ವಿಜಯ್ ಒಪ್ಪಿಕೊಳ್ತಾರಂತ ಹೇಳಿ ಅಲ್ಲ, ಆದ್ರೂ ರಾಜ್ಯದ ಪ್ರಯತ್ನವನ್ನು ರಾಜ್ಯ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟು ಇಲ್ಲಿಗ ಪ್ರಮುಖವಾಗಿ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೇಕೆದಾಟು ಸಮಾನಾಂತರ ಜಲಾಶಯ. ಯಾಕಂತ ಹೇಳಿದ್ರೆ ಈಗ ಮೇಕೆದಾಟು ಅಲ್ಲಿ ಜಲಾಶಯ ನಿರ್ಮಾಣ ಮಾಡಿದ್ರೆ ಅದು ಕರ್ನಾಟಕಕ್ಕೆ ಲಾಭ ಆಗುತ್ತೆ, ಕರ್ನಾಟಕಕ್ಕೆ ತಮಿಳುನಾಡು ಕೂಡ ಲಾಭ ಆಗುತ್ತೆ. ಈ ವಿಚಾರವನ್ನೇ ವಿಜಯ್ಗೆ ಕನ್ವಿನ್ಸ್ ಮಾಡೋದ್ರ ಮೂಲಕವಾಗಿ ಇಲ್ಲಿ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಆಗದಂತೆ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಿರ್ಧರಿಸಿಕೊಂಡಿದ್ದಾರೆ. ಈ ವಿಚಾರ ಕೂಡ ಚರ್ಚೆ ಆಗ್ಬೋದು ಅನ್ನೋಂಥ ಒಂದು ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆಯಾಗಿ ಈ ಒಂದು ಚರ್ಚೆಗಳು ಫಲಪ್ರದ ಆದ್ರೆ ಮೇಕೆದಾಟುಗೆ ಅನುಮತಿ ಸಿಕ್ಕಿದ್ರೆ, ಯಾಕಂದ್ರೆ ತಮಿಳುನಾಡು ಅನುಮತಿ ಬೇಕಂತಿಲ್ಲ, ಅವರು ವಿಶ್ವಾಸ ಬೇಕಷ್ಟೇ. ಹೀಗಾಗಿ ತಮಿಳುನಾಡು ಪದೇ ಪದೇ ಕಿರಿಕ್ ಮಾಡದಂತೆ ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡಬಹುದು. ಈ ಸಭೆ ಏನಾದರೂ ಫಲಶ್ರುತಿ ಆದ್ರೆ ಮತ್ತಷ್ಟು ರಾಜ್ಯಕ್ಕೆ ಜಯ ಅಂತ ಹೇಳಿ ಇದನ್ನ ಪರಿಗಣಿಸಬಹುದು. ತೇಜಸ್ವಿನಿ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.